ಅಂದವರೇ, ನಾನಿವತ್ತು ಹಾಸನದಲ್ಲಿ ತೋಟದಲ್ಲಿದ್ದೀನಿ. ಇವರ ಒಂದು ಶುಂಠಿ ಗಿಡಗಳಿಗೆ ಈ ಎಳೆಗಳು ಸ್ವಲ್ಪ ಹಳದಿ ಆಗುವಂಥದ್ದು, ಈ ರೀತಿಯ ಕಾಯಿಲೆಗಳು ಬರ್ತಾ ಇದ್ದಾವೆ. ಅಂಗಮಾರಿ ರೋಗ ಅಂತ ಹೇಳ್ತಾರೆ ಇವರು. ಆ ರೀತಿಯ ಸಮಸ್ಯೆಗಳು ಹೋದ ವರ್ಷದಲ್ಲೂ ತುಂಬ ಬಂದಿತ್ತಂತೆ. ಇವರು ತೋಟನೇ ಹೋಗಿತ್ತಂತೆ. ಅದಕ್ಕೆ ಅವರು ಔಷಧಿಯನ್ನು ಹೊಡಿತಾಯಿದ್ರು. ಆ ಔಷಧಿಯನ್ನು ಹೊಡಿಬೇಕಾದ್ರೆ ನಾನು ಮತ್ತು ನಮ್ಮ ಪಾರ್ಟ್ನರ್ ಒಬ್ಬರು ಈ ಭಾಗದಲ್ಲಿ ಬಂದಿದ್ವಿ. ಅದನ್ನು ಆ ಶುಂಠಿ ಗಿಡಗಳನ್ನ ಯಾವ ರೀತಿ ರೆಡಿ ಮಾಡ್ಬೋದು ಅಂತ ಹೇಳಿ ನಾವು ನೋಡಲಿಕ್ಕೆ ಅಂತ ಹೇಳಿ ಇಲ್ಲಿ ಬಂದಿರುವಂಥದ್ದು. ಆವಾಗ ಇಲ್ಲಿ ನಮಗೆ ಕಾಣಕ್ಕೆ ಸಿಕ್ಕಿರುವಂಥದ್ದು ಈ ಎಲೆಗಳೆಲ್ಲ ಹಳದಿಯಾಗಿರುವಂಥ ಈ ರೀತಿಯ ಸಮಸ್ಯೆಗಳೆಲ್ಲ ಕಾಣಲಿಕ್ಕೆ ಸಿಕ್ತು. ಇದನ್ನು ನಾನು ಇವಾಗ ಕಂಪ್ಲೀಟಾಗಿ ಇವರಿಗೆ ಒಂದು ಪಾರ್ಟಿಗೆ ಆ ಪಾರ್ಟಿಗೆ ಅವ್ರು ಬೇರೆ ಔಷಧಿ ಹೊಡಿತಾ ಇದ್ದಾರೆ. ಆ ಔಷಧಿ ಜೊತೆನೇ ನಮ್ಮ ಸ್ಪ್ರೆಡ್ಡರ್ ವೆಟ್ಟರ್ ಆ್ಯಕ್ಟಿವೇಟರನ್ನು ನಾನು ಕೊಡ್ತಾಯಿದ್ದೀನಿ. ಇದು ಕೊಟ್ಟು ಅವರಿಗೆ ರಿಸಲ್ಟ್ ಯಾವ ರೀತಿ ಬರುತ್ತೆ ಅಂತ ಹೇಳಿ ಇನ್ನೊಂದು 15ರಿಂದ 20 ದಿವಸದ ನಂತರ ಇದು ಯಾವ ರೀತಿ ರಿಸಲ್ಟ್ ಬರುತ್ತೆ, ಆಮೇಲೆ ಇದರಲ್ಲಿ ಯಾವ ರೀತಿ ಹಸಿರಾಗಿ ಕಾಣಿಸುತ್ತೆ ಈ ಗಿಡಗಳು ಅಂತ ಹೇಳಿ. ಬಿಸಿಲಿರೋದ್ರಿಂದ ಜಾಸ್ತಿಯಾಗಿ ನನಗೆ ಇದ್ರ ಕಂಪ್ಲೀಟ್ ವೀಡಿಯೋನ ತೆಗಿಯೋಕ್ಕಾಗ್ತಾಯಿಲ್ಲ. ಇದು ಯಾವ ರೀತಿ ಬರುತ್ತೆ ಅಂತ ಹೇಳಿ ಅವ್ರ ಜೊತೆನೇ ಮಾತಾಡಿಸ್ತೀನಿ. ಇವಾಗ ಅವರು ಆ ಕಡೆ ನಮ್ಮ ಔಷಧಿ ಕೊಟ್ಟಿದ್ದೀವಿ, ಅದರದ್ದು ಅಮೌಂಟನ್ನು ತರಲಿಕ್ಕೆ ಅವ್ರ ಮನೆಗೆ ಹೋಗಿದ್ದಾರೆ. ಇವಾಗ ನಾನು ಇಲ್ಲಿ ವೀಡಿಯೋನ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಅವ್ರ ಜೊತೆನೇ ನಾನು ಇವಾಗ ಮಾತಾಡಿಸ್ತೀನಿ. ಇದರಲ್ಲಿ ಏನು ಸಮಸ್ಯೆ ಇದೆ ಅಂತ ಹೇಳಿ ಮಾತಾಡಿಸ್ತೀನಿ. ಅವ್ರು ಮಾತಾಡ್ತಾರೆ. ಇದು ಕಂಪ್ಲೀಟ್ ಈ ಫ್ಲಾಟಿಗೆ ಅವರು ಇವಾಗ ಅರ್ಧ ಭಾಗಕ್ಕೆ ಈ ಒಂದು ನಮ್ಮ ಸ್ಪ್ರೆಡರ್ ವೆಟ್ಟರ್ ಆ್ಯಕ್ಟಿವೇಟರ್ನ ಯೂಸ್ ಮಾಡ್ತಾರೆ. ಯೂಸ್ ಮಾಡಿ ಒಂದು 15-20 ದಿವಸದ ನಂತರ ಯಾವ ರೀತಿ ಉಪಯೋಗ ಆಯಿತು ಅಂತ ಹೇಳಿ ನಾನು ನಿಮಗೆ ವ್ಯತ್ಯಾಸವನ್ನು ಕೂಡ ಕಂಡುಹಿಡಿಸ್ತೀನಿ. ಆಮೇಲೆ ಇದು ಇಳುವರಿ ಬಂದ ಮೇಲೆ ಇದರ ಯಾವ ರೀತಿ ರಿಸಲ್ಟ್ ಬರುತ್ತೆ ಅಂತ ಕೂಡ ನಾನು ಹೇಳ್ತೀನಿ. ನಮಸ್ತೆ, ನನ್ನ ಜೊತೆ ಮಹೇಶ್ ಅವರಿದ್ದಾರೆ. ಅವ್ರದ್ದೇ ಒಂದು ಶುಂಠಿಯ ತೋಟ ಇದು. ನೇರಲೆಕೆರೆ ಕೊಪ್ಪು ಅಂತ ಹೇಳಿ ಹೊಸೂರು ಹತ್ರ ಆಗುತ್ತೆ, ಇದು ಹಾಸನದಲ್ಲಿ. ಅವ್ರ ಹತ್ರನೇ ಮಾತಾಡಿಸ್ತೀನಿ. ಇದಕ್ಕೇನು ಕಾಯಿಲೆ ಬಂದಿದೆ, ಹೋದ ವರ್ಷ ಯಾವ ರೀತಿ ಇತ್ತು, ಮತ್ತು ಇವರು ಔಷಧಿ ಹೊಡಿತಾ ಇದ್ದರು. ಅದ್ರ ಜೊತೆಗೆ ನಮ್ಮ ಒಂದು ಸ್ಪ್ರೆಡರ್ ವೆಟ್ಟರ್ ಆ್ಯಕ್ಟಿವೇಟರ್ನ ಹೊಡಿಲಿಕ್ಕೆ ಬಂದಿರುವಂಥದ್ದು. ಸರ್ ನಮಸ್ತೆ. ಸರ್, ಏನು ರೋಗ ಬರ್ತಾ ಇದೆ ಸರ್ ಇದಕ್ಕೆ? ಕೊಳೆ ರೋಗ, ಮತ್ತು ಎಲೆ ಚುಕ್ಕಿ ರೋಗ, ಮತ್ತು ಒಂಥರ ತರಗು ಅಂಗಮಾರಿ ರೋಗ ಟಚ್ ಆಗಿದೆ. ಈಗ ಅದಕ್ಕೆ ಸ್ಪ್ರೇ ಮಾಡಿಸ್ತಾ ಇದ್ದೀರಾ ಸರ್? ಜೋಳಕ್ಕೆ ಏನು ರೋಗ ಬರ್ತಾ ಇದೆ ಸರ್? ಜೋಳ ಎಲ್ಲ ಬಿಳಿ ಸುಳಿ ರೋಗ ಬರ್ತೈತೆ ಸರ್. ಏನು ಔಷಧಿ ಹೊಡೆದ್ರು ಕಂಟ್ರೋಲ್ ಆಗ್ತಾ ಇಲ್ಲ. ಓಕೆ ಸರ್, ನಿಮ್ಮ ಊರ ಪಕ್ಕದವ್ರನ್ನೇ ನಾವು ಮಾತಾಡ್ಸಿದ್ದೀವಿ. ಇವಾಗ ಲಾಸ್ಟ್ ವಾರದಲ್ಲಿ ನಾವು ಹೊಡೆದಿರುವಂಥದ್ದು ಅವ್ರದ್ದು ರಿಸಲ್ಟ್ ವೀಡಿಯೋಸ್ ಕೂಡ ನಿಮಗೆ ತೋರಿಸಿದ್ದೀನಿ. ಇವಾಗ ಈ ಶುಂಠಿ ತೋಟಕ್ಕೆ ನೀವು ಒಂದು ಪಾರ್ಟಿಗೆ 200 ಲೀಟ್ರ್ ಬ್ಯಾರಲ್ಲಿಗೆ ಹೊಡಿತೀನಿ ಅಂತ ಹೇಳಿ ಓಲೈಕೆ ತೋರಿಸಿದ್ದೀರಾ. ಸೊ ಅದರ ನೆಕ್ಸ್ಟ್ ವೀಡಿಯೋನ ನಿಮ್ಮ ಹತ್ರನೇ ನಾನು ಮಾತಾಡಿಸ್ತೀನಿ. ನೋಡುವ ಹೇಗೆ ಬರುತ್ತೆ ಅಂತ ಹೇಳಿ ನೋಡುವ. ಫಸ್ಟ್ ಟ್ರಯಲ್ ಮಾಡ್ತಾ ಇದ್ದೀರಾ, ಹೇಗೆ ಬರುತ್ತೆ ಅಂತ ಹೇಳಿ ನೋಡುವ. ಓಕೆ, ಮುಂದೆ ರಿಸಲ್ಟ್ ನೋಡ್ಬಿಟ್ಟು. ಎಸ್ ಸರ್, ಥ್ಯಾಂಕ್ ಯು ಸರ್, ನಮಗೆ ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಓಕೆ, ರೈತ ಬಂದರೆ ಇದನ್ನು ನೆಕ್ಸ್ಟ್ ನಾನು ತೋರಿಸ್ತೀನಿ ನಿಮಗೆ ವೀಡಿಯೋನ. ಥ್ಯಾಂಕ್ ಯು, ಧನ್ಯವಾದ.